ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯ ಬಗ್ಗೆ ನಿಮ್ಗೆಲ್ಲ ಎಷ್ಟು ಗೊತ್ತು? ವೆಲ್ಕಮ್ ಟು ದ ಡೇ 29 ಆಫ್ ನಮ್ಮ ನಾಡು. ಮಹಿಷ ಎಂಬ ರಾಕ್ಷಸ ಆಳುತ್ತಿದ್ದ ಮಹಿಷಪುರವಿದು. ತಾಯಿ ಚಾಮುಂಡಿ ಆತನನ್ನು ಸಂಹರಿಸಿದಳು ಎಂಬ ಪುರಾಣದ ಉಲ್ಲೇಖಗಳಿವೆ. ಹಾಗಾಗಿ ಮಹಿಷೂರು ಆಗಿದ್ದ ಇದು ಇಂದು ಮೈಸೂರು ಆಗಿದೆ. 1399ರಲ್ಲಿ ಯದುರಾಯರಿಂದ ಒಡೆಯರ ಆಳ್ವಿಕೆ ಶುರುವಾಯಿತು. ಮುಂಚೆ ವಿಜಯನಗರದ ಸಾಮಂತರಾಗಿದ್ದ ಇವರು ನಂತರ ಸ್ವತಂತ್ರರಾದರು. ಚಿಕ್ಕದೇವರಾಜರು, ನಾಲ್ವಡಿ ಕೃಷ್ಣರಾಜರು ಹಾಗೂ ಜಯಚಾಮರಾಜೇಂದ್ರ ಒಡೆಯರು ಮೈಸೂರಿನ ಅಭಿವೃದ್ಧಿಗೆ ಕಾರಣಕರ್ತರು. ಸರ್ ಎಂ ವಿ, ಪೂರ್ಣಯ್ಯ, ಶೇಷಾದ್ರಿ ಅಯ್ಯರ್ ಹಾಗೂ ಮಿರ್ಜಾ ಇಸ್ಮಾಯಿಲ್ ರಂತಹ ದಿವಾನರು ಮೈಸೂರಿನ ಆಧುನಿಕತೆಗೆ ಶಿಲ್ಪಿಗಳು. 700 ವರ್ಷಗಳ ಇತಿಹಾಸವಿರುವ ದಸರಾ ಮೈಸೂರನ್ನ ವಿಶ್ವವಿಖ್ಯಾತ ಮಾಡಿದೆ. ಚಿನ್ನದಂಬಾರಿಯನ್ನ ಅಲಂಕರಿಸಿದ ತಾಯಿ ಚಾಮುಂಡಿಯ ಜಂಬೂ ಸವಾರಿ ನೋಡಲು ಲಕ್ಷಾಂತರ ಜನ ಸೇರ್ತಾರೆ. ಅಂಬಾವಿಲಾಸ ಅರಮನೆ, ಜಗನ್ಮೋಹನ, ರಾಜೇಂದ್ರ ಪ್ಯಾಲೇಸ್, ಲಲಿತ ಮಹಲ್ ಹಾಗೂ ವಸಂತ ಮಹಲ್ಗಳಂತಹ ಅರಮನೆಗಳಿರುವ ಕಾರಣ ಇದನ್ನ ಅರಮನೆಗಳ ನಗರಿ ಅಂತಾನೂ ಕರೀತಾರೆ. ರೇಷ್ಮೆ ಸೀರೆ, ಗಂಧದ ಕಡ್ಡಿ, ವೀಳ್ಯದೆಲೆ, ಮೈಸೂರು ಸ್ಯಾಂಡಲ್ ಸೋಪ್ ಹಾಗೂ ಮೈಸೂರು ಪಾಕ್ ಇಲ್ಲಿನ ವೈಶಿಷ್ಟ್ಯಗಳು. ಎಲೆಕ್ಷನ್ ನಲ್ಲಿ ಕೈ ಬೆರಳಿಗೆ ಹಚ್ಚುವ ಇಂಕನ್ನು ಉತ್ಪಾದಿಸುವ ದೇಶದ ಏಕೈಕ ನಗರ ಮೈಸೂರು. ಕನ್ನಡ ಸಿನಿಮಾದ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಸೇರಿ ಅನೇಕ ಕಲಾವಿದರ ತವರು ಮೈಸೂರು. ಚಾಮುಂಡೇಶ್ವರಿ ದೇವಾಲಯ, ನಂದಿ ವಿಗ್ರಹ, ಸೇಂಟ್ ಫಿಲೋಮಿನಾ ಚರ್ಚ್, ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ, ಚೆನ್ನಕೇಶವ ದೇವಾಲಯಗಳ ಜೊತೆಗೆ ಮೈಸೂರಿನ ಜೂ, ರೈಲ್ವೆ ಮ್ಯೂಸಿಯಂ, ವಿಷ್ಣು ಸ್ಮಾರಕ ಹಾಗೂ ಆಕ್ವಾ ವರ್ಲ್ಡ್ ಇಲ್ಲಿನ ಕೆಲವು ಟೂರಿಸ್ಟ್ ಸ್ಪಾಟ್ಗಳು. ಇವಾಗ ನೀವು ಹೇಳಿ, ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.